1,00,000 ಜನ ಸೇರಿಸಿದೆ. ಬಂದರು ಪಾಪ, ಬಂದು ನನಗೋಸ್ಕರ ಬಂದರು. ಉಮೇಶ್ ಅವ್ರು ಕರೀತಾ ಇದ್ದೆ, ದಿಲೀಪ್ ಅಂತ ಹೇಳಿ ಬಂದುಬಿಟ್ರು. ಒಂದು 3 hours ಇತ್ತು ಪ್ರೋಗ್ರಾಮಿಗೆ, 1 hour ಇದ್ದು. ಆಮೇಲೆ ನಮ್ಮ ಕಾಲೇಜ್ ಹತ್ರ ಕರ್ಕೊಂಡು ಹೋಗಿ ಅದು ಲಂಚ್ ಎಲ್ಲ ಮಾಡಿಸಿ, ಡಿನ್ನರ್ ಎಲ್ಲ ತಿಂದು ಎಲ್ಲ ಭಾಳ ಜನ ಬಂದು. ಹೋಗಕ್ಕೆ ಮುಂಚೆ ನಾನು ಅದರ ಫೇಮಸ್ ಆಗ್ಬೇಕು. ಏನ್ ಸರ್ ಮೊನ್ನೆ ಎಲ್ಲಿ ಅವ್ರದ್ದು ಜನ ನೋಡ್ಬೇಕು, ಸಾದ ಕ್ರೌಡ್ ಬಿಗ್ ಬಾಸ್ ಇಲ್ಲ ಗಿಲ್ಲಿ ಒಳ್ಳೇದಾಗಲ್ಲ. ಅಂದ್ರೆ ಇಟ್ ಇಸ್ ಯುವರ್ ಇನ್ನೋಸೆನ್ಸು, ಹಾರ್ಡ್ ವರ್ಕು ಚೆನ್ನಾಗಿ ಒಳ್ಳೇದು. ಆರ್ಡ್ನೆಸ್ ಸಿಂಪ್ಲಿಸಿಟಿ ಬಹಳ ಇದು ಮಾಡುತ್ತೆ ಜೀವನದಲ್ಲಿ. ಜನ ಅದನ್ನೇ ಇಷ್ಟಪಡ್ತಾರೆ. ತೋರಿಕೆ ಕ್ಯಾಮರಾ ವರ್ಲ್ಡ್, ಎಂಟರ್ಟೈನ್ಮೆಂಟ್ ವರ್ಲ್ಡ್, ಅದೊಂದು ಲೈನೇ ಬೇರೆ, ಇದು ಬೇರೆ. ಚೆನ್ನಾಗಿದೆ. ಆಮೇಲೆ ಬೆಂಗಳೂರಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಓದಿದ್ರು. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೊಂದು 5 ವರ್ಷ ಇದ್ದೆ. ಆಮೇಲೆ ಬಂದಾದ್ಮೇಲೆ ಪಾಲಿಟಿಕ್ಸ್ ಸೇರ್ಕೊಂಡು ಇವಾಗ ಪಾಲಿಟಿಷಿಯನ್. ಹೌದಾ? ಈ 100-115 ದಿನ ಒಂದೇ ಮನೆಯಲ್ಲಿ ಅಷ್ಟು ಜನಕ್ಕೆ ಬರೀ ಒಂದು 15-20 ಜನ ಜೊತೆ ಕಮ್ಯುನಿಟಿ ಒಂದೇ ಮನೇಲಿ ಇರ್ತದೆ. ಸಡನ್ ಆಗಿ ಬಂದ್ಬಿಟ್ಟು ಅಷ್ಟು ಜನ, ಅಷ್ಟು ಕ್ರೌಡ್ ನೋಡೋದಾಗ ಆಚೆ ಬೇಗ ಬರೋಕ್ಕಾಗಲ್ಲ ಸರ್. ಫೋನು ಇಲ್ಲ, ಟೈಮು ಇಲ್ಲ, ಏನೂ ಇಲ್ಲ. ಟೈಮು ಒಂದು ಗಡಿಯಾರನೇ ಇರಲ್ಲ ಸರ್ ಅವ್ರಿಗೆ. ಬಿಸಿಲು ನೋಡಿ ಆಗಿರ್ಬೋದೇನೋ. ಅಯ್ಯೋ ಟೆಕ್ನಾಲಜಿ ಇರಲ್ಲ ಏನಿಲ್ಲ, ಏನಿಲ್ಲ. ಟೆಕ್ನಾಲಜಿ, ನ್ಯಾಚುರಲ್ ಹಳ್ಳಿ ಸೊಗಡು ಪ್ಲಸ್ ಕಾಮಿಡಿ ಸರ್. ಬಿಲೋ ದ ಬೆಲ್ಟ್ ಕಾಮಿಡಿ ಇರ್ತಿತ್ತು ಮುಂಚೆ. ಫ್ಯಾಂಟಾಸ್ಟಿಕ್, ರಿಯಲ್ ವೆರಿ ನ್ಯಾಚುರಲ್ ಕಾಮಿಡಿ ಸರ್. ಸರ್ ಕ್ಯಾನಡಾದಲ್ಲಿ, US ಅಲ್ಲಿ ಜನಗಳು ಎಷ್ಟೋ ಜನ ಗಂಡಂದಿರು ಜಗಳ ಆಡಿದ್ದಾರೆ, ವೈಫ್ಸ್ ಕಡ್ತಾರಲ್ಲ. ಬಿಗ್ ಬಾಸ್ ಎಲ್ಲ US ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಅಂಡ್ ಪಾಪ್ಯುಲಾರಿಟಿ ರೇಷಿಯೋ ಕನೆಕ್ಟ್ ಮಾಡಿಸಿದ್ರು ಸರ್. ಅದರಲ್ಲಿ